ಬ್ರೇಕ್ ನಂತರ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಸೋಮಣ್ಣನವರ ಮುನಿಸು ಹೆಚ್ಚು ಕಡಿಮೆ ತಣಿದಂತೆ ಆಗಿದೆ. ಈಗ ಯತ್ನಾಳರ ಮುನಿಸನ್ನು ತಣಿಸುವ ಪ್ರಯತ್ನ ಬಿಜೆಪಿಯೊಳಗೆ ನಡೀತಾ ಇದೆ ಅಂತ ನಮ್ಮ ಬಿಜೆಪಿ ಬೀಟ್ನ ರಿಪೋರ್ಟರ್ ರವಿ ಶಿವರಾಮ್ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ಏನು ಪಕ್ಷ ಬಿಡುವ ಯೋಚನೆಯಿಂದ ಹಿಂದೆ ಸರಿದ ಸೋಮಣ್ಣ ಅಂತ ಹೇಳ್ತಾ ಇದ್ದೀವಿ ನಾವು. ಯಾವತ್ತೂ ಹೇಳಿರಲಿಲ್ಲ ಅವ್ರನ್ನ ಪಕ್ಷ ಬಿಡ್ತೀನಿ ಅಂತ. ಸೋಮಣ್ಣ ಅವ್ರು ಪಾರ್ಟಿ ಬಿಡ್ತೀನಿ ಅಂತ ಹೇಳದೇ ಇದ್ರು ಕೂಡ ಮುಂದೆ ಯೋಚನೆ ಮಾಡಬೇಕಾಗತ್ತೆ, ರಾಜಕೀಯ ನೀತಿ ನೀರಲ್ಲ ಹೇಳುವಂತ ಪರೋಕ್ಷ ಹೇಳಿಕೆಯನ್ನು ಕೊಡೋದ್ರ ಮೂಲಕ ನಾನು ಏನ್ ಬೇಕಾದ್ರೂ ನಿರ್ಧಾರವನ್ನ ಮುಂದೆ ಕೈಗೊಳ್ಳಬಹುದು ಎನ್ನುವಂತ ಸೂಚನೆಯನ್ನು ಕೊಟ್ಟಿದ್ರು. ಆ ಆಧಾರದ ಮೇಲೆ ನಾವು ಹೇಳ್ತಾ ಇದ್ವಿ ಸೋಮಣ್ಣ ಅವರು ಪಾರ್ಟಿ ಬಿಡಬಹುದು ಎನ್ನುವಂಥದ್ದು. ಜೊತೆಗೆ ಕಾಂಗ್ರೆಸ್ನ ಅನೇಕ ಮುಖಂಡರುಗಳು ಸೋಮಣ್ಣ ಅವರನ್ನ ಭೇಟಿ ಮಾಡಿ ಅವರಿಗೆ ಆಫರ್ಗಳನ್ನು ಕೂಡ ಕೊಟ್ಟಿದ್ರು. ಅದೆಲ್ಲರೂ ಕೂಡ ಗೊತ್ತಿರುವ ವಿಚಾರ. ಅದು ವಿಧಾನಸಭಾ ಚುನಾವಣೆಯ ಪೂರ್ವದಲ್ಲಿಯೂ ಕೊಟ್ಟಿದ್ರು. ಅವರು ಅವತ್ತು ಹೋಗಿರಲಿಲ್ಲ. ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಿರುವ ಹೊತ್ತಿಗೆ ಮತ್ತೆ ಆ ಪ್ರಯತ್ನಗಳಾಗ್ತಾ ಇದ್ವು. ಅಜಿತ್ ನೋಡಿ, ಏನು ಆಫರ್ ಕೊಟ್ಟಿದ್ರು ಕಾಂಗ್ರೆಸ್ನವರು? ಯಡಿಯೂರಪ್ಪನವರು ಅಂದ್ರೆ ತುಮಕೂರು ಟಿಕೆಟ್ ನಿಮ್ಗೆ ಕೊಟ್ಟೆ ಕೊಡ್ತೀವಿ ಅನ್ನೋದು ಆಫರ್ ಇತ್ತು ಅವ್ರಿಗೆ. ಹೌದು, ಅವರಿಗೆ ತುಮಕೂರಿನ ಆಫರ್ ಇವತ್ತು ಕೂಡ ಇದೆ. ಕಾಂಗ್ರೆಸ್ ಇಂದ ತುಮಕೂರಿನ ಆಫರ್ ಇವತ್ತು ಕೂಡ ಇದೆ. ಆದ್ರೆ ಸೋಮಣ್ಣನವರನ್ನ ಕೇಳಿದಾಗ ಇಲ್ಲ ನಾನು ಬಿಜೆಪಿಯನ್ನ ಬಿಟ್ಟು ಹೋಗೋದಿಲ್ಲ ಹೇಳುವಂತ ಮಾತುಗಳನ್ನ ಅವ್ರು ಹೇಳ್ತಾ ಇದ್ದಾರೆ. ಮೊನ್ನೆ ನಮ್ಮ ಮೇಲೆ ಬೇಸರವನ್ನ ಮಾಡ್ಕೊಂಡ್ರು, ನೀವು ನಾನು ಕಾಂಗ್ರೆಸ್ ಹೋಗ್ಬಿಡ್ತೀನಿ ಅಂತ ಹೇಳಿದ್ರಿ, ನಾನು ಹೋಗೋದಿಲ್ಲ ಅನ್ನುವಂತ ಮಾತುಗಳನ್ನ ಕೂಡ ಸೋಮಣ್ಣ ಅವರು ಹೇಳಿದ್ರು. ಆದ್ರೆ ಕಾಂಗ್ರೆಸ್ ನಲ್ಲಿ ಕಾಂಗ್ರೆಸ್ನವರು ತುಮಕೂರು ಟಿಕೆಟ್ ನಿಮ್ಗೆ ಕೊಟ್ಟೆ ಕೊಡ್ತೀವಿ ಅನ್ನೋ ಭರವಸೆ ಕೊಡೋದಕ್ಕಾಗೋದಿಲ್ಲ. ಯಾಕಂದ್ರೆ ತುಮಕೂರಿಗೆ ಒಬ್ಬ ಲಿಂಗಾಯತನಿಗೆ ಟಿಕೆಟ್ ಕೊಟ್ಟು ಆದರೆ ಆ ರಿಸ್ಕನ್ನು ಕಾಂಗ್ರೆಸ್ ತೆಗೆದುಕೊಳ್ಳಲಿಕ್ಕಿಲ್ಲ ಅನ್ನೋದು ಪ್ರಶಾಂತ್ ನಾಥ್ ಅನಾಲಿಸಿಸ್ ಆಗಿತ್ತು. ಅಜಿತ್, ಯಾವಾಗ ಜಗದೀಶ್ ಶೆಟ್ಟರ್ ಇರಬಹುದು, ಲಕ್ಷ್ಮಣ್ ಸವದಿ ಇರಬಹುದು, ಇವರೆಲ್ಲರೂ ಕೂಡ ಪ್ರಶಾಂತ್ ಹೇಳಿದಂತ ಲೆಕ್ಕಾಚಾರಗಳು ರಾಜಕೀಯವಾಗಿ ಸರಿ ಇರಬಹುದು. ಆದ್ರೆ ಕಾಂಗ್ರೆಸ್ಗೆ ಈ ಬಾರಿ ತಾವು ಅನೇಕ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಹುಡುಕ್ತಾ ಇದ್ದಾರೆ. ನಾವೇ ಅನೇಕ ಸುದ್ದಿಗಳನ್ನ ಮಾಡಿದ್ದೀವಿ. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಬಳಿ ಎಲ್ಲವೂ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳಿಲ್ಲ ಎನ್ನುವಂಥದ್ದು. ಈ ಸಂದರ್ಭದಲ್ಲಿ ಅವರಿಗೆ ಒಂದು ಪರ್ಸೆಪ್ಷನ್ ಅನ್ನು ಬಿಲ್ಡ್ ಮಾಡೋದಕ್ಕೆ ಸೋಮಣ್ಣ ಅಂತ ನಾಯಕರುಗಳು ಬಂದಾಗ ರಾಜಕೀಯವಾಗಿ ಅದನ್ನು ಹೇಳ್ಕೊಳ್ಳೋದಕ್ಕೆ ಅಥವಾ ಬಿಜೆಪಿ ಲೋಕಸಭಾ ಚುನಾವಣೆಯನ್ನು ಗೆದ್ದೇ ಬಿಡ್ತು ಅಂತ ಬೀಗ್ತಾ ಇರುವ ಸಂದರ್ಭದಲ್ಲಿ ಆ ರೀತಿಯ ವಾತಾವರಣವನ್ನು ಸೃಷ್ಟಿ ಮಾಡ್ತಿರುವ ಹೊತ್ತಿಗೆ ಪ್ರಮುಖ ಲಿಂಗಾಯತ ನಾಯಕರು ಎನಿಸಿಕೊಂಡವರು ಪಾರ್ಟಿಗೆ ಬಂದಾಗ ಒಂದು ರಾಜಕೀಯವನ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ದೃಷ್ಟಿ ಕಾಂಗ್ರೆಸ್ಗೆ ಇರಬಹುದು. ಆ ಕಾರಣಕ್ಕಾಗಿ ಡಿ.ಕೆ. ಶಿವಕುಮಾರ್ ಅವರು ಸೋಮಣ್ಣ ಅವರನ್ನು ಸಂಪರ್ಕ ಮಾಡಿದ್ದು ನಿಜ. ಅವ್ರಿಗೆ ಟಿಕೆಟ್ ಅನ್ನ ಕೊಡ್ತೀವಿ ಹೇಳುವಂಥದ್ದು ಕೂಡ ಸತ್ಯ. ಆದ್ರೆ ಸೋಮಣ್ಣ ಅವ್ರಿಗೆ ಈಗೇನು ಅನಿಸಿದೆ, ತಾನು ಕಾಂಗ್ರೆಸ್ಗೆ ಹೋಗಿ ಮಾಡುವಂಥದ್ದು ಏನಿಲ್ಲ, ಒಂದು ವೇಳೆ ನಾನು ತುಮಕೂರಲ್ಲಿ ಕಾಂಗ್ರೆಸ್ ನಿಂತ್ಕೊಳ್ಳುವ ಬದಲು ಬಿಜೆಪಿಯಲ್ಲಿ ನಿಂತ್ಕೊಂಡ್ರೆ ಅನುಕೂಲ ಅಲ್ವಾ ಅನ್ನುವಂಥ ಯೋಚನೆಯನ್ನು ಸೋಮಣ್ಣ ಅವರು ಕೂಡ ಮಾಡದಂತೆ ಕಾಣ್ತಾ ಇದೆ. ಯಾಕೆಂದ್ರೆ ಬಿಜೆಪಿಗೆ ಇರುವ ಸಂಘಟನೆ ಇರಬಹುದು ಮತ್ತು ತುಮಕೂರಿನಲ್ಲಿ ಬಿಜೆಪಿಗೆ ಇರುವಂತ ಲಿಂಗಾಯತ ವೋಟರ್ಗಳಿರ್ಬಹುದು, ಇವರೆಲ್ಲರೂ ಕೂಡ ಬಿಜೆಪಿ ಗಟ್ಟಿಯಾಗಿ ನಿಂತ್ಕೊಳ್ಬಹುದು ಎನ್ನುವಂತ ಒಂದು ಲೆಕ್ಕಾಚಾರವೂ ಕೂಡ ಸೋಮಣ್ಣ ಅವರಿಗಿದೆ. ಈ ಕಾರಣಕ್ಕೆ ಸೋಮಣ್ಣ ಅವರು ಕಾಂಗ್ರೆಸ್ ಹೋಗಿ ನಿಂತ್ಕೊಳ್ಳುವ ಬದಲು ಒಂದು ವೇಳೆ ಹೈಕಮಾಂಡ್ ಒಪ್ಪಿದ್ರೆ ಅಥವಾ ಸೋಮಣ್ಣ ಅವರೇ ಒಪ್ಕೊಂಡ್ರೆ ಒಂದು ಹಂತದಲ್ಲಿ ಬಿಜೆಪಿ ಕೂಡ ತನಗೆ ಟಿಕೆಟ್ ಅನ್ನು ಕೊಡಬಹುದು ಎನ್ನುವಂತ ಮುನ್ಸೂಚನೆ ಅವರಿಗೆ ಸಿಕ್ಕಿದೆ. ಈ ಕಾರಣಕ್ಕೋಸ್ಕರ ಅವರು ಈಗ ಬಿಜೆಪಿಯನ್ನ ಬಿಡುವಂತ ಅಥವಾ ಕಾಂಗ್ರೆಸ್ಗೆ ಹೋಗುವಂತ ಮನಸ್ಸನ್ನ ಮಾಡ್ತಾ ಇಲ್ಲ. ಆದ್ರೆ ಒಂದು ಅಜಿತಿಲಿ ಯಡಿಯೂರಪ್ಪನವರನ್ನ ಎದುರು ಹಾಕೊಂಡು ಅಥವಾ ಯಡಿಯೂರಪ್ಪನವರ ವಿರುದ್ಧ ರಾಜಕಾರಣವನ್ನ ಮಾಡಿದವರಲ್ಲಿ ಸೋಮಣ್ಣ ಕೂಡ ಹೌದು. ಈಗ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ವಿಧಾನಸಭಾ ಚುನಾವಣೆಯಲ್ಲಿ ಸೋತಾದ ಬಳಿಕವೂ ಕೂಡ ಅನೇಕ ನಾಯಕರುಗಳು, ಅಜಿತ್ ಹೆಸರನ್ನು ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು, ಅನೇಕ ನಾಯಕರುಗಳು ವಿಧಾನಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪ ಅವರಿಂದ ಮುನಿಸಿಕೊಂಡು ಮುಂದೆ ಲೋಕಸಭಾ ಚುನಾವಣೆಗೆ ತನ್ನ ಮಕ್ಕಳಿಗೆ ಅನುಕೂಲ ಆಗಬಹುದು ಎನ್ನುವ ಕಾರಣಕ್ಕೆ ಒಂದಿಷ್ಟು ಯಡಿಯೂರಪ್ಪನ ಹತ್ರ ಸಾಫ್ಟ್ ಆದವರನ್ನು ಕೂಡ ನೋಡಿದ್ವಿ. ಮೊನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ಇದ್ದಂತ ಒಬ್ರು ಹಿರಿಯರು ಹೇಳ್ತಾ ಇದ್ರು, ಎಲ್ಲರೂ ಮಾತನಾಡಿದ್ರು, ಆದ್ರೆ ಒಬ್ಬೊಂದು 2-3 ಜನ ಮಾತ್ರ ತನ್ನ ಮಕ್ಕಳ ರಾಜಕೀಯ ಭವಿಷ್ಯಕ್ಕೋಸ್ಕರ ಮಾತಾಡಿಲ್ಲ ಕಾಣುತ್ತೆ. ಪದಾಧಿಕಾರಿಗಳ ಆಯ್ಕೆ ವಿಚಾರದಲ್ಲಿ ಅನೇಕರು ಮಾತನಾಡಿದ್ರು. ಅದು ಸಿ.ಟಿ. ರವಿ ಅವರ ಆದಿಯಾಗಿ ಬಸವರಾಜ ಬೊಮ್ಮಾಯಿ ಅವರು ಸೇರಿದಂತೆ ಪ್ರಮುಖ ನಾಯಕರುಗಳು ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಒಂದಿಷ್ಟು ಗೊಂದಲಗಳಾಗಿದೆ ಅನ್ನುವಂಥ ಅಭಿಪ್ರಾಯವನ್ನು ಹೇಳಿದ್ರು ಕೂಡ ಕೆಲವರು ತನ್ನ ಮಕ್ಕಳ ರಾಜಕೀಯ ಭವಿಷ್ಯಕ್ಕೋ ಏನೋ ಗೊತ್ತಿಲ್ಲ, ಅವರು ಯಡಿಯೂರಪ್ಪನವರ ವಿರುದ್ಧ ಆಗಲಿ ಅಥವಾ ವಿಜೇಂದ್ರ ಅವರ ಆಯ್ಕೆ ಪ್ರಕ್ರಿಯೆನ ಮಾತಾಡಿಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇರುವ ಸಂದರ್ಭದಲ್ಲಿಯೂ ಕೂಡ ವಿ ಸೋಮಣ್ಣನವರು ಯಡಿಯೂರಪ್ಪನ ಮೇಲಿರುವ ಕೋಪವನ್ನು ಕಡಿಮೆ ಮಾಡ್ಕೊಂಡಿಲ್ಲ. ನೀವಾಗಲೇ ಹೇಳ್ತಾ ಇದ್ರಿ ಅನೇಕ ದಾಖಲೆಗಳ ಸೋಮಣ್ಣ ಬರಲಿ ಇದೆಯಂತೆ ಎನ್ನುವಂಥದ್ದು. ಆ ದಾಖಲೆಗಳು ಏನಿದೆ ಹೇಳೋದನ್ನು ಸೋಮಣ್ಣ ಅವರು ಹೇಳಬಹುದು. ಆದರೆ ಅವರಿಂದ ಅಥವಾ ಅವರ ಆಪ್ತ ವಲಯದಿಂದ ಬಂದಂಥ ಮಾಹಿತಿಗಳೇನು? ಯಡಿಯೂರಪ್ಪನವರ ಚುನಾವಣೆಯನ್ನು ತನ್ನನ್ನು ತೋರಿಸೋದಕ್ಕೆ ಸ್ವತಃ ಮೈಸೂರಿಗೆ ಹೋಗಿ ಕೂತ್ಕೊಂಡಿದ್ರು ಹೇಳುವಂಥ ಮಾತುಗಳನ್ನು ಯಡಿಯೂರಪ್ಪನವರು ಮಾಡಿದ್ರು ಅನ್ನುವಂಥ ಒಂದು ಮಾತುಗಳನ್ನು ಹೈಕಮಾಂಡ್ ಬಳಿಯೂ ಕೂಡ ಹೋಗಿ ಸೋಮಣ್ಣ ಅವರು ಈಗಾಗಲೇ ಹೇಳಿದಾರಂತೆ. ಯಾಕೆಂದ್ರೆ
ನಾನು ಗೆದ್ದಿದ್ರೆ ಬಿಜೆಪಿ ದೊಡ್ಡ ದೊಡ್ಡ ಸ್ಥಾನಗಳು ಸಿಗ್ತಾ ಇದ್ವು, ಆ ಕಾರಣಕ್ಕೋಸ್ಕರ ಯಡಿಯೂರಪ್ಪನವರು ಹೀಗೆ ಮಾಡಿದ್ರು ಎನ್ನುವಂತ ಮಾತನ್ನ ಹೈಕಮಾಂಡ್ ಈಗಾಗಲೇ ಸೋಮಣ್ಣ ಅವರು ಹೇಳಿದ್ದಾರೆ. ಆ ಮಾತೇನು ಹೇಳಿದ್ದಾರೆ ಅದನ್ನು ಯಡಿಯೂರಪ್ಪ ಅವರ ಸಮ್ಮುಖದಲ್ಲಿ ಹೇಳಿಸಬೇಕು ಅನ್ನುವಂಥದ್ದು ಈಗ ಸೋಮಣ್ಣ ಅವರಿಗೆ ಇರುವಂತ ಹಠ. ಅದಕ್ಕೋಸ್ಕರವೇ ಅವರು ಮತ್ತೆ ಮತ್ತೆ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನನ್ನ ಸೋಲಿಗೆ ಯಾರು ಕಾರಣರಾಗಿದ್ರು ಅವರು ಹೈಕಮಾಂಡ್ ನಾಯಕರ ಮುಂದೆ ಕುಳಿತುಕೊಳ್ಬೇಕು, ಅಲ್ಲಿ ನಾನು ಹೇಳಬೇಕು ಅಂತ. ಅಂದ್ರೆ ಯಡಿಯೂರಪ್ಪ ಹೀಗೆ ಮಾಡಿದ್ರು ಅನ್ನೋದನ್ನ ಹೈಕಮಾಂಡ್ ಲೀಡರ್ಗಳ ಮುಂದೆ ಯಡಿಯೂರಪ್ಪನವರಿಗೆ ನನಗೆ ಮಾಡಿದಂತ ಅನಾನುಕೂಲತೆಗಳನ್ನು ವಿವರಣೆ ಕೊಡುವಂತ ಒಂದು ಉಮೇದಿಯಲ್ಲಿ ಸೋಮಣ್ಣ ಅವರು ಇವತ್ತು ಕೂಡ ಇದ್ದಾರೆ. ಈಗ ಆರ್ ಅಶೋಕ್ ಅವರು ಮೊನ್ನೆ ಒಂದು ಪ್ರಯತ್ನ ಮಾಡ್ತಾ ಇದ್ರು. ಹೌದು, ಇದೊಂದು ಕ್ವಶನ್, ಆರ್ ಅಶೋಕ್ ಶಿವನಗೌಡ ನಾಯಕ ಯಾಕಿದಕ್ಕೆ ಸೋಮಣ್ಣ ಅವರ ಮೂಡ್ ಹೇಗಿದೆ ಅಂತ ಅಜಿತ್, ಶಿವನಗೌಡ ನಾಯಕರ ಚುನಾವಣೆಯ ಸಂದರ್ಭದಲ್ಲಿ ಸೋಮಣ್ಣ ಅವರಲ್ಲಿ ಹೋಗಿ ಆ ಉಸ್ತುವಾರಿ ಕೆಲಸವನ್ನ ಮಾಡಿದ್ರು. ಹಾಗಾಗಿ ಸೋಮಣ್ಣ ಮತ್ತು ಶಿವನಗೌಡ ನಾಯಕ ಬಹಳ ಆತ್ಮೀಯರು. ಸೋಮಣ್ಣ ಅವರು ಬೆಂಗಳೂರಿಗೆ ಸೋಮಣ್ಣ ಅವರನ್ನ ಪ್ರತಿ ಬಾರಿಯೂ ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ಶಿವನಗೌಡ ನಾಯಕ್ ಅವರು ಮನೆಗೆ ಹೋಗಿ ಭೇಟಿ ಮಾಡ್ತಾರೆ ಅಥವಾ ಹೊರಗಡೆ ಆದ್ರೂ ಭೇಟಿ ಮಾಡ್ತಾರೆ. ಅವರಿಗೆ ಒಂದು ರೀತಿಯ ವೈಯಕ್ತಿಕ ಸಂಬಂಧಗಳು ಬಹಳ ಉತ್ತಮವಾಗಿದೆ. ಯಾಕೆ ಅಶೋಕ್ ಅವರು ಕಳಿಸಿದ್ರು ಅಂದ್ರೆ ಅಶೋಕ್ ಅವ್ರು ನೇರವಾಗಿ ಹೋದ್ರೆ ಸೋಮಣ್ಣ ಅವ್ರು ಕೇಳುವಂತ ಮೂಡ್ ನಲ್ಲಿ ಇಲ್ಲ ಅಜಿತ್. ಈಗ ಅವ್ರಿಗೆ ಏನಾದ್ರು ಸಮಾಧಾನ ಮಾಡುವಂತಂದ್ರೆ ಹೈಕಮಾಂಡ್ ಸಮಾಧಾನವನ್ನ ಮಾಡಬೇಕು. ಆ ಕಾರಣಕ್ಕೋಸ್ಕರ ಅಶೋಕ್ ಅವರು ಶಿವನಗೌಡ ನಾಯಕ್ ಹತ್ರ ಕಳಿಸಿದ್ರು. ಶಿವನಗೌಡ ನಾಯಕ್ ಅಲ್ಲಿ ಅಶೋಕ್ ಅವರಿಗೆ ಫೋನ್ ಮಾಡಿಕೊಟ್ರು. ನಂತರದಲ್ಲಿ ಮಾತನಾಡಿದ್ರು. ಆಯ್ತು, ನೀ 4ನೇ ತಾರೀಕು ಬಾರಪ್ಪ ಅಂತ ಸೋಮಣ್ಣ ಇದೇ ದಾಟಿಯಲ್ಲಿ ಹೇಳಿದ್ರು ಅಶೋಕ್ಗೆ. ಅದರ ಅರ್ಥ ಅಶೋಕ್ ಅವ್ರು ನೀವು ಬಂದ ಸಮಾಧಾನ ಮಾಡಿಬಿಟ್ಟಿನಿ, ಅದು ಅವರ ಅಸಮಾಧಾನ ಶಮನ ಆಯ್ತು ಎನ್ನುವಂಥದ್ದೇನು ಅಲ್ಲಿ ಕ್ಲಾರಿಟಿಯನ್ನು ಕೊಡಕ್ಕಾಗಲ್ಲ. ಹೈಕಮಾಂಡ್ಗೆ ಹೋಗಿ ಹೈಕಮಾಂಡ್ ನಾಯಕರು ಪ್ರಶಾಂತ್ ಹೇಳಿದಂತೆ ಯಾವ ಕ್ಲಾರಿಟಿಯನ್ನು ಕೊಡ್ತಾರೆ, ತನ್ನ ಮಗನ ರಾಜಕೀಯ ಭವಿಷ್ಯದ ಮುಂದಿನ ಉದ್ದೇಶಕ್ಕೂ ದೃಷ್ಟಿಯಿಂದ ಹೇಳುವಂಥದ್ದು ಬಹಳ ಮುಖ್ಯ ಇದೆ. ಯತ್ನಾಳ್ ಅವರ ಬಗ್ಗೆ ಅಜಿತ್ ನೀವು ಕೇಳ್ತಾ ಇದ್ರಿ. ಯತ್ನಾಳ್ ನನಗನ್ಸೋದು, ವೈಯಕ್ತಿಕವಾಗಿ ಅನ್ಸೋದು ಯತ್ನಾಳರನ್ನ ಸಮಾಧಾನ ಮಾಡೋದಕ್ಕಾಗೋದಿಲ್ಲ, ಅವ್ರು ತುಂಬಾ ದೂರ ಹೋಗ್ಬಿಟ್ಟಿದ್ದಾರೆ ಅಂತ. ಮೊನ್ನೆ 40,000 ಕೋಟಿ ಹಗರಣವನ್ನು ಹೊರಗೆ ಹಾಕುವ ಹೆದರಿಕೆಯನ್ನು ಏನು ಹಾಕಿದ್ರಲ್ಲ, ಅಲ್ಲಿಗೆ ಅಂದರೆ ನಾನು ಸಮಾಧಾನಗೊಳ್ಳುವ ಹಂತದಿಂದ ದಾಟಿ ತುಂಬ ಮುಂದೆ ಹೋಗ್ಬಿಟ್ಟಿದ್ದೀನಿ ಅಂತ ಹೇಳ್ದಂಗೆ ಆಯ್ತು. ಹೌದು ಅಜಿತ್, ಎಲ್ಲ ಲೀಡರ್ಗಳು ಅದನ್ನೇ ಹೇಳ್ತಾ ಇದ್ದಾರೆ. ಯತ್ನಾಳ್ ಅವರಿಗೆ ಈಗ ಶಿಸ್ತು ಕ್ರಮ ಕೈಗೊಂಡ್ರು ಒಂದೇ, ಕೈಗೊಳ್ಳದಿದ್ರು ಅಂದ್ರೆ, ಯಾಕಂದ್ರೆ ಪಾರ್ಟಿಗೆ ಎಷ್ಟು ಹೇಳಿಕೆಗಳನ್ನ ಕೊಟ್ಟು ಡ್ಯಾಮೇಜ್ ಮಾಡಬೇಕು ಆ ಎಲ್ಲ ಕಾರ್ಯಗಳನ್ನ ಯತ್ನಾಳ್ ಅವರು ಮಾಡಿ ಮುಗಿಸ್ತಾರೆ ಅಂತ. ಆದ್ರೆ ಇಂಟ್ರೆಸ್ಟಿಂಗ್ ನೋಡಿ ಅಜಿತ್, ಮೊನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ತೆಗೆದುಕೊಂಡಂತ ತೀರ್ಮಾನ ಏನು, ಯತ್ನಾಳ್ ಅವರ ಮೇಲೆ ಕ್ರಮ ಬೇಡ ಅನ್ನುವಂತ ತೀರ್ಮಾನ ಆಗಿದೆ ಅಜಿತ್. ಅನೇಕ ನಾಯಕರುಗಳು ಕೋರ್ ಕಮಿಟಿಯಲ್ಲಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ನಾವು ಬೇರೆ ಬೇರೆ ರೀತಿಯಲ್ಲಿ ಎಲ್ಲರನ್ನೂ ಸಮಾಧಾನ ಮಾಡ್ತೀವಿ. ಯತ್ನಾಳ್ ಒಂದಿಷ್ಟು ಬೇರೆ ವೈಯಕ್ತಿಕ ಕಾರಣಕ್ಕೋ ರಾಜಕೀಯ ಕಾರಣಕ್ಕೋ ಬೇಸರಗೊಂಡಿದ್ದಾರೆ, ಅವ್ರನ್ನ ಒಮ್ಮೆ ಮಾತನಾಡಿಸಿ ಸಮಾಧಾನ ಮಾಡೋಣ, ನಂತರದಲ್ಲಿ ಹೈಕಮಾಂಡ್ ನಾಯಕರ ಜೊತೆಯೂ ಕುಳಿಸಿ ಅವರನ್ನ ಮಾತನಾಡಿಸೋಣ, ಅದಕ್ಕೂ ಬಗ್ಗಿಲ್ಲ ಅಂತ ಹೇಳಿದಾಗ ಯತ್ನಾಳ್ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ಬಿಜೆಪಿಯ ಕೋರ್ ಕಮಿಟಿಯ ಸದಸ್ಯರು ಬಹುತೇಕರು ಆ ಒಂದು ನಿರ್ಣಯವನ್ನು ಕೈಗೊಂಡಿದ್ದಾರೆ. ಹೀಗಾಗಿ ಯತ್ನಾಳ್ ಅವರಿಗೆ ಈಗ ಸದ್ಯಕ್ಕೆ ಕ್ರಮ ಇಲ್ಲ, ಆದ್ರೆ ಅವ್ರನ್ನ ಮಾತನಾಡಿಸೋದು ಯಾರು ಅನ್ನುವಂಥದ್ದು ಪ್ರಶ್ನೆ ಇದೆ. ಅಜಿತ್, ನನಗಿರುವಂತಹ ಮಾಹಿತಿಯ ಪ್ರಕಾರ ಸದ್ಯದಲ್ಲೇ ಬಿಜೆಪಿಯಲ್ಲಿ ಒಂದು ಸಮಿತಿ ಕೂಡ ರಚನೆ ಆಗತ್ತೆ. ಅಂದ್ರೆ ಪಾರ್ಟಿಗೆ ಬರುವಂತವರ ಅಥವಾ ಪಾರ್ಟಿ ಬಿಟ್ಟು ಹೋಗೋದಕ್ಕೆ ಸಿದ್ಧವಾಗಿ ಕುಳಿತಂತವ್ರನ್ನ ಸಮಾಧಾನ ಮಾಡೋದಕ್ಕೋಸ್ಕರವೇ ಒಂದು ಸಮಿತಿಯನ್ನ ರಾಜ್ಯದ ಪ್ರಮುಖ ನಾಯಕರೊಬ್ಬರ ಅಧ್ಯಕ್ಷತೆಯಲ್ಲಿ ಕೂಡ ಮಾಡೋದಕ್ಕೆ ಜೆ.ಪಿ. ನಡ್ಡಾ ಅವರು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ಈ 2-3 ದಿನಗಳಲ್ಲಿ ಆ ಅಧಿಕೃತ ಪಟ್ಟಿ ಹೊರಗಡೆ ಬರುತ್ತೆ ಅನ್ನುವಂಥದ್ದು ಮಾಹಿತಿ ಇದೆ. ಯಾಕೆಂದ್ರೆ ಈಗ ನೋಡಿ, ಯತ್ನಾಳ್ ಇರಬಹುದು, ಸೋಮಣ್ಣ ಇರಬಹುದು, ಇವ್ರು ಯಾರು ಕೂಡ ವಿಜೇಂದ್ರ ರಾಜ್ಯಾಧ್ಯಕ್ಷ ಆದ್ಮೇಲೆ ತನ್ನ ವಾಗ್ದಾಳಿಯನ್ನ ಮತ್ತು ಪೀಕಿಗೆ ತೆಗೆದುಕೊಂಡು ಹೋದ್ರೆ ಹೊರತಾಗಿ ಇಲ್ಲ ಸಮಾಧಾನ ಆಯ್ತು ಅನ್ನುವಂಥದ್ದು ಕಾಣ್ತಾ ಇಲ್ಲ. ವಿಜೇಂದ್ರ ಅವರು ಮನೆಗೆ ಬರ್ತೀನಿ ಅಂದ್ರೆ ಯತ್ನಾಳ್ ಹೇಳ್ತಾರೆ ನಮ್ಮ ಮನೆಗೆ ಬರೋದು ಬೇಡ್ರಿ ಅವರು ಅಂತಾರೆ. ಯಡಿಯೂರಪ್ಪನವರು ಡಾಲರ್ಸ್ ಕಾಲನಿ ನಿವಾಸದಲ್ಲಿ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಅವ್ರ ಮನೆ ಬಾಗಿಲಿಗೆ ಯಾರಿಗೆ ಹೋಗ್ತಾರೆ ಅಂತ ಯಡಿಯೂರಪ್ಪನವ್ರು ಕೇಳ್ತಾರೆ. ಈ ಸಂದರ್ಭದಲ್ಲಿ ಯತ್ನಾಳ್ ಅವರನ್ನ ಸೋಮಣ್ಣ ಅವರನ್ನ ಸಮಾಧಾನ ಮಾಡೋದಕ್ಕೆ ವಿಜೇಂದ್ರ ಅವ್ರಿಗೂ ಆಗ್ತಾ ಇಲ್ಲ, ಒಂದ್ ಕಡೆ ಯಡಿಯೂರಪ್ಪನವ್ರಿಗೂ ಕೂಡ ಆಗ್ತಾ ಇಲ್ಲ. ಈ ಕಾರಣಕ್ಕೋಸ್ಕರ ವಿಜೇಂದ್ರ ಸೋಮಣ್ಣ ಇರಬಹುದು, ಯತ್ನಾಳ್ ಇರಬಹುದು, ಇವರಿಗೆ ವೈಯಕ್ತಿಕವಾಗಿ ಯಾರು ಆಪ್ತರಿದ್ದಾರೆ, ಅದೇ ಪ್ರಶಾಂತ್ ಹೇಳಿದಂತೆ ಹಿತಾಸಕ್ತಿಗಳು ಮತ್ತು ಹಿತೈಷಿಗಳು. ಈ ಹಿತೈಷಿಗಳ ಮೂಲಕ ಅವರನ್ನು ಸಮಾಧಾನ ಮಾಡುವಂತ ಪ್ರಯತ್ನವನ್ನ ರಾಷ್ಟ್ರೀಯ ಬಿಜೆಪಿ ಮಾಡೋದಕ್ಕೆ ಹೊರಟಿದೆ. ಆ ಕಾರಣಕ್ಕೋಸ್ಕರ ಒಂದು ಸಮಿತಿಯನ್ನ ಮಾಡಿ ರಾಜ್ಯದ ಬಿಜೆಪಿಯಲ್ಲಿ ಆಗಿರುವ ಗೊಂದಲವನ್ನ ಬಗೆಹರಿಸೋದಕ್ಕೆ ಮತ್ತು ಬೇರೆ ಬೇರೆ ಪಾರ್ಟಿಯಿಂದ ಕೆಲವರು ಬರುವಂತ ಸಂದರ್ಭದಲ್ಲಿಯೂ ಕೂಡ ಇದ್ದಾರೆ ಮತ್ತು ಪಾರ್ಟಿ ಬಿಟ್ಟು ಹೋಗ್ತೀನಿ ಹೇಳುವಂತವರು ಕೂಡ ಸಿಟ್ಟು ಮಾಡಿಕೊಂಡು ಅವರಿಗೆ ಸಮಾಧಾನ ಮಾಡ್ತೀವಿ ಹೇಳೋ ಕಾರಣಕ್ಕೋಸ್ಕರ ಒಂದು ಅಧ್ಯಕ್ಷರ ಅದಕ್ಕೋಸ್ಕರ ಒಂದು ಅಧ್ಯಕ್ಷನ ಕೂಡ ನೇಮಕ ಮಾಡೋದಕ್ಕೆ ಪಾರ್ಟಿ ಮುಂದಾಗಿದೆ. ಬಹುಶಃ ಆ ಸಮಿತಿ ಆದ್ರೂ ಯತ್ನಾಳ್ ಅವರನ್ನು ಸಮಾಧಾನ ಮಾಡುತ್ತಾ ಗೊತ್ತಿಲ್ಲ. ಯಾಕೆಂದ್ರೆ ಇವತ್ತಿನ ತನಕ ಕೂಡ ಯತ್ನಾಳ್ ಅವರು ನೇರವಾಗಿ ಯಡಿಯೂರಪ್ಪನ ವಾಗ್ದಾಳಿ 40,000 ಕೋಟಿಯ ಆರೋಪವನ್ನ ಮಾಡಿದ್ರು. ಅದನ್ನು ಯಾರು ಕೂಡ ಸಹಿಸಿಕೊಳ್ಳೋದಕ್ಕೂ ಮತ್ತು ಅದು ಸಮರ್ಥನೆ ಮಾಡ್ಕೊಳ್ಳೋದಕ್ಕೂ ಕೂಡ ಬಿಜೆಪಿಯಲ್ಲಿ ಹೋಗ್ಲಿಲ್ಲ. ಅಂದ್ರೆ ಯತ್ನಾಳ್ ಅವರು ಮಾತನಾಡಿ ಹೇಳುವಂತ ಒಂದಿಷ್ಟು ಮನಸ್ಸುಗಳು ಕೂಡ ಬಿಜೆಪಿ ಇದಾವೆ. ಸೋಮಣ್ಣ ಯಡಿಯೂರಪ್ಪನವ್ರಿಗೆ ಬೈದ್ರೆ ಬೈಲಿ ಹೇಳುವಂತ ಧ್ವನಿಗಳು ಕೂಡ ಬಿಜೆಪಿ ಇದಾವೆ. ಆದ್ರೆ ಅವರಿಗೆ ಏನಾಗಿದೆ ಈಗ ಬಿಸಿ ತುಪ್ಪ, ಸೋಮಣ್ಣವ್ರನ್ನ ಹೇಗೋ ಸಮಾಧಾನ ಮಾಡ್ಬಿಡ್ತಾರೆ, ಅವ್ರೇನು ಪಾರ್ಟಿಗೆ ಡ್ಯಾಮೇಜ್ ಆಗುವಂತ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ. ತನ್ನ ಸೋಲಿಗೆ ಕಾರಣ ಆದವ್ರ ಮೇಲೆ ಕ್ರಮ ಆಗ್ಬೇಕು ಅಥವಾ ಅವ್ರಿಗೆ ಹೈಕಮಾಂಡ್ ಸಮ್ಮುಖದಲ್ಲಿ ನೋಡಿ ಇಂಥ ದೊಡ್ಡ ಲೀಡರ್ ಈ ತರ ಮಾಡಿದ ಹೇಳುವಂತ ಒಂದು ರಾಜಕೀಯ ಸಣ್ಣ ಮುಜುಗರವನ್ನು ಕೂಡ ಉಂಟು ಮಾಡಬೇಕು ಅನ್ನುವಂತ ಪ್ರಯತ್ನ ಸೋಮಣ್ಣವ್ರಿಗಿದೆ. ಆದ್ರೆ ಯತ್ನಾಳ್ ಅವ್ರದ್ದು ಹಾಗಲ್ಲ.
ಒಂದು ಹಂತಲ್ಲಿ ಯತ್ನಾಳ್ ಅವರು ವಿಜೇಂದ್ರ ಅವರಿಗೆ ಬೈದ್ರು, ಒಂದು ಹಂತಲ್ಲಿ ಯಡಿಯೂರಪ್ಪನವರಿಗೆ ಬೈದ್ರು. ಈಗ ನೇರವಾಗಿ 40,000 ಕೋಟಿ ಆರೋಪವನ್ನು ಮಾಡೋದ್ರ ಮೂಲಕ ಬಿಜೆಪಿ ಬಹಳ ದೊಡ್ಡ ಭ್ರಷ್ಟಾಚಾರದ ಪಾರ್ಟಿ ಎನ್ನುವಂತ ಬೆರಳು ಕೇಂದ್ರದ ಕಡೆಗೆ ವಿರೋಧ ಪಕ್ಷಗಳು ಮಾಡಿ ತೋರಿಸುವಂತ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಹೀಗಾಗಿ ಯತ್ನಾಳ್ ಅವರಿಗೆ ಬಿಸಿ ತುಪ್ಪ ಆಗಿದ್ದಾರೆ. ಬಹುಶಃ ರಾಜ್ಯ ಬಿಜೆಪಿ ನಾಯಕರು ಕೆಲವೊಬ್ಬರು ಅವರಿಗೆ ಮಾತನಾಡಿದ್ದಾರೆ, ಆದ್ರೆ ಅದಷ್ಟಕ್ಕೆ ಸೀಮಿತ ಆಗಿಲ್ಲ. ಆ ಸಮಿತಿ ಮಾಡೋದ್ರ ಮೂಲಕ ಸಮಾಧಾನ ಆಗ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಅಜಿತ್. ಎಸ್ ಪ್ರಶಾಂತ್, ತಣಿಸಬಹುದಾದ ಮುನಿಸ ಯತ್ನಾಳರದು? ಅಜಿತ್, ಮೇಲ್ನೋಟಕ್ಕೆ ಹಾಗೆ ಅನ್ನಿಸ್ತಾ ಇಲ್ಲ. ಈಗ ಸೋಮಣ್ಣ ಅವರಿಗೆ ತುಮಕೂರು ಕೊಡ್ತೀವಿ ಸುಮ್ಮನೆ ಅಥವಾ ಇನ್ನೇನೋ ಮಾಡ್ತೀವಿ ಸುಮ್ಮನೆ, ಇತ್ತ ಯತ್ನಾಳ್ರಿಗೆ ಏನಂತ ಪ್ರಾಮಿಸ್ ಮಾಡೋಕ್ಕಾಗುತ್ತೆ? ಯತ್ನಾಳ್ರಿಗೂ ಮತ್ತು ಯಡಿಯೂರಪ್ಪನವ್ರಿಗೂ ಒಂದು ಸಿಟ್ಟಿಂಗ್ ಆಗದೆ ಅವರು ಮುನಿಸ್ ತಣ್ಣಗಾಗಲ್ಲ. ಆ ಸಿಟ್ಟಿಂಗಿಗೆ ಯತ್ನಾಳ್ರು ತಯಾರಿಲ್ಲ ಅಂತಕ್ಕಂಥದ್ದು ಅವರ ಮಾತುಗಳಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತು ಈಗ ಯತ್ನಾಳ್ರಿಗೆ ಮುನಿಸ್ ತಣ್ಣಗಾಗಬೇಕಾದ್ರೆ ಅವ್ರು ವಿರೋಧ ಪಕ್ಷದ ನಾಯಕ ಮಾಡಬೇಕಿತ್ತು, ಮಾಡಲಿಲ್ಲ. ರಾಜ್ಯ ಅಧ್ಯಕ್ಷ ಸ್ಥಾನವನ್ನು ಕೇಳಿದ್ರು, ಕೊಡಲಿಲ್ಲ. ಈಗ ಅವ್ರ ಬಳಿ ಕೊಡ್ಲಿಕ್ಕಾದರೂ ಏನಿದೆ ಬಿ ಜೆ ಪಿ ಬಳಿ? ಈಗ ಯತ್ನಾಳ್ರ ಮುನಿಸನ್ನು ಯಡಿಯೂರಪ್ಪ ಹೋಗಿ ಆಮೇಲೆ ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗಲೇ ಬಿ ಜೆ ಪಿಗೆ ತಣಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂದರೆ ದಿಲ್ಲಿ ಮತ್ತು ಬೆಂಗಳೂರಿನಲ್ಲಿ ಅಧಿಕಾರ ಇದ್ದಾಗ. ಕರೆಕ್ಟ್. ಈಗ ನಿಮ್ಮ ಕರ್ನಾಟಕದಲ್ಲಿ ವಿರೋಧ ಪಕ್ಷದಲ್ಲಿರುವಾಗ ಯತ್ನಾಳ್ರ ಮುನಿಸು ತಣ್ಣಗಾಗತ್ತೆ ಅಂತ ಅನ್ನಿಸ್ತಾ ಇಲ್ಲ. ಆದರೆ ಯತ್ನಾಳ್ರ ಬಾಯಿಗೆ ಏನಾದರೂ ಬ್ರೇಕ್ ಹಾಕ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ರ ಬಗ್ಗೆ ಹೈಕಮಾಂಡ್ ಕೂಡ ವಯಾ ಮೀಡಿಯಾ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ಅನಿಸುತ್ತೆ. ಯಾರು ಯತ್ನಾಳ್ರಿಗೆ ರಾಜ್ಯ ಬಿ ಜೆ ಪಿಯಲ್ಲಿ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ನಿಂತ್ಕೊಂಡಿದ್ರು, ಅವರಿಂದಲೇ ಯತ್ನಾಳ್ರಿಗೆ ಒಂದಿಷ್ಟು ವಿನಂತಿಯನ್ನು ಮಾಡ್ಕೊಳ್ತಾರೋ. ಈಗ ಇವತ್ತಿನ ಸ್ಥಿತಿಯಲ್ಲಿ ಬಿ ಜೆ ಪಿ ಯತ್ನಾಳ್ರನ್ನು ಕರೆದು ಬಾಯಿಗೆ ಬೀಗ ಹಾಕಿ ಇಲ್ಲಾಂದರೆ ನಿಮ್ಗೆ ಸಸ್ಪೆಂಡ್ ಮಾಡ್ತೀವಿ ಅಂತ ಅನ್ನೋದು ಹೇಳುವ ಸ್ಥಿತಿಯಲ್ಲಿಲ್ಲ. ಇಲ್ಲ. ಮತ್ತು ಲೋಕಸಭಾ ಚುನಾವಣೆಯವರೆಗೆ ಯಾರನ್ನೂ ಕೂಡ ಸಸ್ಪೆಂಡ್ ಮಾಡುವ ಹಂತದಲ್ಲಿ ಎರಡೂ ಪಾರ್ಟಿಗಳು ಇಲ್ಲ. ಕರೆಕ್ಟ್. ಯಾಕಂದರೆ ಯತ್ನಾಳ್ ಇಸ್ ಅ ಫೋರ್ಸ್. ಪಂಚಮಸಾಲಿ ಸಮುದಾಯದ ಬೆಂಬಲ ಇದೆ, ಹಿಂದುತ್ವದ ಹೆಸರು ಅವ್ರಿಗಿದೆ. ಅವರು ದಿನಪ್ರತಿ ಮಾತನಾಡಿದಾಗ ಮಾಧ್ಯಮಗಳಲ್ಲಿ ಅದು 24 ಗಂಟೆ ಸುದ್ದಿಯಲ್ಲಿರ್ತಾರೆ. ಆ ಕಾರಣದಿಂದ ನನಗನ್ಸುತ್ತೆ ಎಲ್ಲೋ ಒಂದು ಕಡೆ ಅವರನ್ನು ಈಗ ಸಮನ್ವಯ ಸಮಿತಿ ಅಂದರೆ ಏನು, ಕೋರ್ ಕಮಿಟಿನ ಇಷ್ಟು ದಿನ ಯತ್ನಾಳ್ರು ಕೋರ್ ಕಮಿಟಿಯಲ್ಲಿ ಇರಲಿಲ್ಲ. ಹೌದು. ಈಗ ಇನ್ನೊಂದು ವಾರದಲ್ಲಿ ಕೋರ್ ಕಮಿಟಿ ರಚನೆ ಆಗಬೇಕು. ಈ ಮತ್ತೆ ರವಿ ಶಿವರಾಮ್ ಹೇಳ್ತಿರಲ್ಲ, ಮೊನ್ನೆ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಯಿತು ಯತ್ನಾಳ್ರನ್ನ ಸಸ್ಪೆಂಡ್ ಮಾಡೋದು. ಹಳೆಯ ಕೋರ್ ಕಮಿಟಿ. ಓಕೆ. ಈಗ ಹೊಸ ಕೋರ್ ಕಮಿಟಿ ಮತ್ತೆ ರಚನೆ ಆಗಬೇಕು. ಅದರಲ್ಲಿ ಕೆಲವು ಡಿಲೀಟ್ ಆಗ್ತವೆ, ಕೆಲವು ಹೊಸ ಹೆಸರುಗಳು ಜಾಯಿನ್ ಆಗ್ತವೆ. ಕರೆಕ್ಟ್. ಆ ಕಾರಣದಿಂದ ಆ ಸಂದರ್ಭದಲ್ಲಿ ಯತ್ನಾಳ್ರನ್ನ ಕೋರ್ ಕಮಿಟಿಗೆ ತೆಗೆದುಕೊಂಡು ಏನು ಮಾತಾಡೋದಿದ್ರು ಒಳಗಡೆ ಬಂದು ಮಾತಾಡಿ ಅನ್ನೋದನ್ನು ಕನ್ವಿನ್ಸ್ ಮಾಡ್ತಾರಾ? ಈಗ ಫಾರ್ ಎಕ್ಸಾಂಪಲ್ ಸಿ ಟಿ ರವಿ ಕೋರ್ ಕಮಿಟಿಯಲ್ಲಿದ್ದಾರೆ, ಅವ್ರು ಕೋರ್ ಕಮಿಟಿಯಲ್ಲಿ ಮಾತಾಡ್ತಾರೆ, ಅವ್ರಿಗೆ ಬೇಸರ ಇದೆ ಅನ್ನೋದು ಎಲ್ರಿಗೂ ಗೊತ್ತು. ಹೌದು. ಯತ್ನಾಳ್ರು ಕೋರ್ ಕಮಿಟಿಯಲ್ಲೂ ಇಲ್ಲ, ವಿರೋಧ ಪಕ್ಷದ ನಾಯಕನ ಸ್ಥಾನಗಳಲ್ಲೂ ಇಲ್ಲ, ರಾಜ್ಯ ಅಧ್ಯಕ್ಷರಾಗಿಯೂ ಇಲ್ಲ. ಎಲ್ಲಾದರೂ ಮಾತಾಡಬೇಕಾದ್ರೆ ಅವ್ರು ಬಂದು ಮಾಧ್ಯಮಗಳ ಎದುರುಗಡೆ ಮಾತಾಡ್ತಾ ಇದ್ದಾರೆ. ಕೋರ್ ಕಮಿಟಿಯಲ್ಲಿ ಸ್ಥಾನ ಕೊಟ್ಟು ನಿಮಗೇನು ಅಸಮಾಧಾನ ಇದೆ, ಟಿಕೆಟ್ ಹಂಚಿಕೆಯಲ್ಲಿ ನಿಮ್ದೊಂದು ಸೇ ಇರುತ್ತೆ, ಇದರಲ್ಲಿ ಒಳಗಡೆ ಬನ್ನಿ ಅನ್ನೋದನ್ನು ಬಿ ಜೆ ಪಿ ಹೈಕಮಾಂಡ್ ನಾಯಕರು ಮತ್ತು ಯತ್ನಾಳ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಇರ್ತಕ್ಕಂಥ ನಾಯಕರು ಕನ್ವಿನ್ಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅಂತಕ್ಕಂಥದ್ದು ನೋಡಬೇಕು. ಆದರೆ ಪ್ರಯತ್ನ ರಾಜಕೀಯ ಪಕ್ಷಗಳು ಮಾಡ್ತಾ ಇರ್ಬೋದು. ಆದರೆ ಯತ್ನಾಳ್ರಂಥ ನಾಯಕರನ್ನು ನಿಭಾಯಿಸಲಿಕ್ಕೆ, ನಿರ್ವಹಿಸಲಿಕ್ಕೆ, ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಉಂಟಾ? ಇದು $1 ಮಿಲಿಯನ್ ಪ್ರಶ್ನೆ. ಯತ್ನಾಳ್ರ ಸ್ವಭಾವ ನಾವೆಲ್ಲರೂ ಹತ್ತಿರದಿಂದ ನೋಡಿದ್ದೀವಿ. ಅವರು ದಿನಂಪ್ರತಿ ಅವರು ಒಂದು ಹೇಳಿಕೆಯನ್ನು ಕೊಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಅದನ್ನು ಬ್ರೇಕ್ ಹಾಕೋದು ಹೇಗೆ? ನನಗೆ ಮೊನ್ನೆ ಒಬ್ಬ ರಾಜ್ಯ ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ರು, ಸೋಮಣ್ಣ 8 ದಿನದಲ್ಲಿ ಶಾಂತ ಆಗ್ತಾರೆ, ಏನೋ ನಡೆದಿದೆ. ನಾನು ಕೇಳಿದೆ ಯತ್ನಾಳ್ರ ಕತೆ ಏನು ಅಂತ. 1 ತಿಂಗಳಾದರೂ ಬೇಕ್ರಿ ಅಂದರು. ಅಂದರೆ ಗೊತ್ತಾಯ್ತು 1 ತಿಂಗಳಾದರೂ ಬೇಕು, ಇನ್ನೂ ಟೈಮ್ ತೊಗೊಳತ್ರಿ, ಅಷ್ಟು ಬೇಗ ಆಗಲ್ಲ ಅದು ಅಂತ. ಅದು ಏನು ಅದು? ಈಗ ನೋಡಿ, ಅಧಿಕಾರದಲ್ಲಿದ್ದಾಗಲೇ ಯತ್ನಾಳ್ರನ್ನ ಸುಮ್ಮನೆ ಕೂರಿಸ್ಲಿಕ್ಕೆ ಆಗಲಿಲ್ಲ. ಕರೆಕ್ಟ್. ಈಗ ಏನು ತೆಗೆದುಕೊಂಡು ಹೋಗಿ ಸುಮ್ಮನೆ ಕೂರಿಸ್ತಾರೆ ಅಂತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಒಂದು ಪ್ರೈಮ್ ಮಿನಿಸ್ಟರ್ ಮೋದಿಯವ್ರ ಫೋನ್ ಬರಬೇಕು, ಯತ್ನಾಳ್ಜಿ ಅಂದರೆ ನಾನು ಹಾಗೆ ಹೈಪೋಥೆಟಿಕಲಿ ಹೇಳ್ತೀನಿ. ಗೊತ್ತಾಯ್ತು. ಅದಾದರೆ ಸ್ವಲ್ಪ ಯತ್ನಾಳ್ರು ಆಯ್ತಪ್ಪ ಮೋದಿಯವ್ರು ಫೋನ್ ಮಾಡಿದ್ದಾರೆ, ಒಂದು 2-3 ತಿಂಗಳು ಸುಮ್ಮ ಕೂತ್ಕೊಳ್ಳೋಣ ಅಂತ ಅನ್ಬೋದೇನೋ. ಆದರೆ ಪಾಲಿಟಿಕ್ಸ್ನಲ್ಲಿ ಹಂಗೆ ಆಗಲ್ಲ. ಯು ಹ್ಯಾವ್ ಟು ಗಿವ್ ಸಮಥಿಂಗ್. ಅದು ಕೋರ್ ಕಮಿಟಿ ಸದಸ್ಯ ಸ್ಥಾನನ ಅಥವಾ ಸಮನ್ವಯ ಸಮಿತಿ ಅಧ್ಯಕ್ಷರನ್ನಾಗಿ ಯಾರನ್ನಾದರೂ ಅದು ಆಗದ ಕೆಲಸ. ಚುನಾವಣಾ ಪ್ರಚಾರ ಸಮಿತಿ ಅಂತ ಏನಾದರೂ ಮಾಡ್ತಾರಾ? ಅದು ಮತ್ತೊಬ್ಬರಿಗೆ ಅಲ್ಲಿ ಅವಕಾಶ ಕೊಡ್ತಾರಾ? ನನಗನ್ಸುತ್ತೆ ಈಗ ಮುಂದಿನ ಹಂತ ಇರತಕ್ಕಂಥದ್ದು ರಾಜ್ಯ ಬಿ ಜೆ ಪಿಯ ಒಳಜಗಳವನ್ನು ಸುದೀರ್ಘವಾಗಿ ನಮ್ಮ ಪತ್ರಿಕೋದ್ಯಮ ಜೀವನದಲ್ಲಿ ನಾವು ಕವರ್ ಮಾಡಿರ್ತಕ್ಕಂಥ ಕನ್ಸಿಸ್ಟೆಂಟ್ ಸಂಗತಿ ಅಂದರೆ ಈ ರಾಜ್ಯ ಬಿ ಜೆ ಪಿಯ ಒಳಜಗಳ. ಇದರ ಮುಂದಿನ ಹಂತ ನನಗನ್ಸುತ್ತೆ ಅಜಿತ್, ಕೋರ್ ಕಮಿಟಿಯಲ್ಲಿ ಯಾರ್ಯಾರು ಬರ್ತಾರೆ,
ಯಾರ್ಯಾರಿಗೆ ಸೇ ಇರುತ್ತೆ. ಈಗ ವಿಜಯೇಂದ್ರರಿಗೆ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರನ್ನಾಗಿ ಒಂದು ರೀತಿ ಬ್ಲ್ಯಾಂಕೆಟ್ ಒಂದು ರೀತಿಯಲ್ಲಿ ಅವಕಾಶವನ್ನು ಕೊಡಲಾಯಿತು. ಕೋರ್ ಕಮಿಟಿಯಲ್ಲಿ ಅವರಿಗೆ ವಿರುದ್ಧ ಇರತಕ್ಕಂಥ ಕೆಲ ಹೆಸರುಗಳನ್ನು ಒಳಗೆ ತಂದು ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಪ್ರಯತ್ನ ನಡೆಯುತ್ತಾ, ಯಾರ್ಯಾರು ಒಳಗಡೆ ಬರ್ತಾರೆ, ಇದು ತುಂಬ ಕುತೂಹಲದ ಸಂಗತಿ ಅಂತ ನನಗನ್ಸುತ್ತೆ. ಯತ್ನಾಳ್ರು ಕೋರ್ ಕಮಿಟಿ ಸದಸ್ಯರಾದರೆ ಒಳಗಡೆ ಇದ್ದಿದ್ದನ್ನು ಹೊರಗಡೆ ಬಂದು ಹೇಳಿದರೆ ಏನು ಅನ್ನುವ ಹೆದರಿಕೆ ಕೂಡ ರಾಜ್ಯ ಬಿ ಜೆ ಪಿ ನಾಯಕರಿಗಿರುತ್ತೆ. ಬಟ್ ಒಂದು ಹೇಳ್ಬೋದು, ಎಸ್, ಈ ಯತ್ನಾಳ್ರನ್ನ ಸಮಾಧಾನ ಹೇಗೆ ಮಾಡ್ತಾರೆ ಅಂತಕ್ಕಂಥ ಕುತೂಹಲ ಜಾಸ್ತಿ ಇದೆ. ಸೋಮಣ್ಣ ಅದಕ್ಕೆ ಇದೆ, ಸೋಮಣ್ಣ ಇಸ್ ಅ ವರ್ಕಿಂಗ್ ಪೊಲಿಟಿಷಿಯನ್. ಸೋಮಣ್ಣ ಅವ್ರಿಗೆ ಮುಂದೇನಾದರೂ ಬೇಕು ಅಂತಕ್ಕಂಥದ್ದು ಇರುತ್ತೆ, ಅದನ್ನು ಕೊಟ್ಟರೆ ಸುಮ್ಮನೆ ಆಗ್ಬೋದು ಏನೋ. ಕರೆಕ್ಟ್. ಬಟ್ ಯತ್ನಾಳ್ರಿಗೆ ಏನು ಬೇಕು, ಅವ್ರು ಯಾಕೆ ಮಾತಾಡ್ತಾರೆ ಅನ್ನೋದು ಪತ್ರಕರ್ತರಿಗೆ ಅಷ್ಟೇ ಅಲ್ಲ, ಬಿ ಜೆ ಪಿಯವ್ರಿಗೂ ಅರ್ಥ ಆಗಿಲ್ಲ ಇಲ್ಲಿವರೆಗೆ. ನೀವು ಈಗ ಒಂದು ಬ್ರೇಕ್ ತಗೋತೀನಿ, ಬರುತ್ತೆ ನೋಡಿ ಯತ್ನಾಳ್ರ ಫೋನ್. ಬ್ರೇಕ್ ನಂತರ ಮತ್ತೊಂದು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.